ಸ್ಟ್ರೆಸ್ ಅನ್ನೋದು ಪ್ರತಿಯೊಬ್ಬರ ಲೈಫ್ನ ಒಂದು ಪಾರ್ಟ್ ಆಗಿಬಿಟ್ಟಿದೆ. ಸ್ಕೂಲಿಗೆ ಹೋಗುವ ಹುಡುಗರಿಂದ ಹಿಡಿದುಕೊಂಡು ವಯಸ್ಸಾಗಿರುವ ಹಿರಿಯರ ತನಕ ಯಾವುದೇ ಏಜ್ದವರು ಇರಲಿ, ತಮ್ಮ ಡೇ ಟು ಡೇ ಲೈಫ್ನಲ್ಲಿ ಪ್ರತಿಯೊಬ್ಬರು ಕೂಡ ಸ್ಟ್ರೆಸ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಈ ಸ್ಟ್ರೆಸ್ ಏನಿದೆ ಇದೊಂದು ಸ್ಲೋ ಪಾಯ್ಸನ್ ಥರ ವರ್ಕ್ ಮಾಡುತ್ತೆ. ಇದು ಮನುಷ್ಯನನ್ನು ನಿಧಾನವಾಗಿ ಒಳಗಿನಿಂದ ವೀಕ್ ಮಾಡುತ್ತಾ ಬರುತ್ತೆ. ಈ ಸ್ಟ್ರೆಸ್ಸನ್ನು ಆದಷ್ಟು ನಾವು ಇನಿಷಿಯಲ್ ಸ್ಟೇಜ್ನಲ್ಲಿರುವಾಗಲೇ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಇಲ್ಲವೆಂದರೆ ಈ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋದರೆ ಇದು ನಮ್ಮ ಮೆಂಟಲ್ ಹೆಲ್ತ್ನ ಸ್ಪಾಯ್ಲ್ ಮಾಡುತ್ತೆ, ನಂತರ ನಮ್ಮ ಫಿಸಿಕಲ್ ಹೆಲ್ತ್ ಮೇಲೆ ಕೂಡ ದೊಡ್ಡ ಪರಿಣಾಮವನ್ನು ಬೀರ್ತಾ ಇದೆ. ಈ ಸ್ಟ್ರೆಸ್ಸು ನಮ್ಮ ದೇಹದ ಇಮ್ಯುನಿಟಿಯನ್ನು ಕಡಿಮೆ ಮಾಡ್ತಾ ಇದೆ. ಇದರಿಂದ ನಮಗೆ ಬಹಳಷ್ಟು ಡಿಸೀಸ್ಗಳು ಬರುವಂಥ ಚಾನ್ಸಸ್ ಜಾಸ್ತಿ ಆಗ್ತವೆ. ಈಗಿನ ಈ ಮಾಡರ್ನ್ ಲೈಫ್ನಲ್ಲಿ ಸ್ಟ್ರೆಸ್ ಅನ್ನೋದು ಬಹಳಷ್ಟು ಕಾಮನ್ ಆಗಿಬಿಟ್ಟಿದೆ. ಈ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡೋ ಸಲುವಾಗಿ ನಾವು ಏನೇನು ಟಿಪ್ಸ್ಗಳನ್ನು ಫಾಲೋ ಮಾಡ್ತೇವೆ, ಹೇಗೂ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಆದರೆ ಇವೆಲ್ಲ ನಮಗೆ ಟೆಂಪ್ರರಿ ಸೊಲ್ಯೂಷನ್ಸನ್ನು ಕೊಡ್ತವೆ. ಆದರೆ ಈ ಸ್ಟ್ರೆಸ್ಸನ್ನು ಲಾಂಗ್ ಟರ್ಮ್ ಆಗಿ ನಾವು ಕಂಟ್ರೋಲ್ ಮಾಡಬೇಕಾದರೆ ಸ್ಟ್ರೆಸ್ ಅಂದರೆ ಏನು, ಸ್ಟ್ರೆಸ್ ಏಕೆ ಆಗ್ತದೆ, ಈ ಸ್ಟ್ರೆಸ್ನ ರೂಟ್ ಕಾಸ್ ಏನಿದೆ, ಇದನ್ನೆಲ್ಲ ನಾವು ತಿಳಿದುಕೊಂಡಾಗ ಮಾತ್ರ ನಾವು ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಸ್ಟ್ರೆಸ್ ಬಗ್ಗೆ ನಮಗೆ ಕ್ಲಿಯರ್ ಐಡಿಯಾ ಬರಬೇಕಾದ್ರೆ ನಾವು ಮೊದಲು ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇವಾಗ ಯಾರಾದರೂ ನಮ್ಮ ಮೇಲೆ ಆ್ಯಕ್ಟ್ ಮಾಡಿದಾಗ ನಾವೇನು ಮಾಡ್ತೀವಿ, ರಿಯಾಕ್ಟ್ ಮಾಡ್ತೀವಿ. ಅದೇ ಥರ ನಮ್ಮ ಲೈಫ್ನಲ್ಲೂ ಕೂಡ ಪ್ರಾಬ್ಲಮ್ಸ್ ಬಂದಾಗ ನಮ್ಮ ಈ ಮೈಂಡ್ ಏನಿದೆ ಅದು ರಿಯಾಕ್ಟ್ ಮಾಡ್ತದೆ. ಈ ರಿಯಾಕ್ಷನನ್ನು ನಾವು ಸ್ಟ್ರೆಸ್ ಅಂತ ಕರಿತೀವಿ. ಸ್ಟ್ರೆಸ್ ಈಸ್ ದ ರಿಯಾಕ್ಷನ್ ಟು ದ ಪ್ರಾಬ್ಲಮ್. ನಮ್ಮ ಮೈಂಡ್ ಪ್ರಾಬ್ಲಮ್ ಬಂದಾಗ ಹೇಗೆ ರಿಯಾಕ್ಟ್ ಮಾಡ್ತದೆ ಅದರ ಮೇಲೆ ನಮ್ಮ ಸ್ಟ್ರೆಸ್ ಡಿಪೆಂಡ್ ಆಗಿರ್ತದೆ. ಒಬ್ಬ ವ್ಯಕ್ತಿಯ ಮೇಲೆ ಒಂದು ಕಾಕ್ರೋಚ್ ಬಂದು ಕುಳಿತಾಗ ಅವನು ಬಹಳ ಸಮಾಧಾನದಿಂದ ಅದನ್ನು ತೆಗೆದು ಸೈಡ್ಗೆ ಇಟ್ಬಿಡ್ತಾನೆ. ಅದೇ ಸೇಮ್ ಕಾಕ್ರೋಚ್ ಮತ್ತೊಬ್ಬ ವ್ಯಕ್ತಿ ಮೇಲೆ ಹೋಗಿ ಕುಳಿತಾಗ ಅವನು ಭಯದಿಂದ ಚೀರಾಡ್ತಾನೆ, ಹಾರಾಡ್ತಾನೆ, ಹೇಗೋ ಅದನ್ನು ದೂರಕ್ಕೆ ತಳ್ಳಿಬಿಡುತ್ತಾನೆ. ಕಾಕ್ರೋಚ್ ಸೇಮ್ ಇದೆ, ಆದರೆ ಅವರ ರಿಯಾಕ್ಷನ್ ಬೇರೆ ಬೇರೆ ಇತ್ತು. ಅದೇ ಥರ ನಮ್ಮ ಜೀವನದಲ್ಲಿ ಪ್ರಾಬ್ಲಮ್ಸ್ ಬಂದಾಗ ಒಬ್ಬ ವ್ಯಕ್ತಿ ನಾರ್ಮಲ್ ಆಗಿ ರಿಯಾಕ್ಟ್ ಮಾಡ್ತಾನೆ, ಒಬ್ಬ ವ್ಯಕ್ತಿ ಓವರ್ ರಿಯಾಕ್ಟ್ ಮಾಡ್ತಾನೆ. ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅದರ ಮೇಲೆ ನಮ್ಮ ಸ್ಟ್ರೆಸ್ ಡಿಪೆಂಡ್ ಆಗಿರ್ತದೆ. ನಮ್ಮೊಳಗೆ ಏನು ಸ್ಟ್ರೆಸ್ ಡೆವಲಪ್ ಆಗ್ತಾಯಿದೆ ಇದು ನಮ್ಮ ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ, ನಮ್ಮ ರಿಯಾಕ್ಷನ್ ಮೇಲೆ ಡಿಪೆಂಡ್ ಆಗಿರ್ತದೆ. ನಾವು ನಾರ್ಮಲ್ ರಿಯಾಕ್ಟ್ ಮಾಡಿದಾಗ ನಮ್ಮಲ್ಲಿ ಕಡಿಮೆ ಸ್ಟ್ರೆಸ್ ಡೆವಲಪ್ ಆಗ್ತದೆ, ಓವರ್ ರಿಯಾಕ್ಟ್ ಮಾಡಿದಾಗ ನಮ್ಮಲ್ಲಿ ಜಾಸ್ತಿ ಸ್ಟ್ರೆಸ್ ಡೆವಲಪ್ ಆಗ್ತದೆ. ಈ ಪ್ರಾಬ್ಲಮ್ ಏನಿದೆ ಇದು ಹೊರಗಿನಿಂದ ಬರುವಂಥ ಒಂದು ಆ್ಯಕ್ಷನ್. ಸ್ಟ್ರೆಸ್ ಏನಿದೆ ನಮ್ಮೊಳಗೆ ನಾವು ಕ್ರಿಯೇಟ್ ಮಾಡಿರುವಂತಹ ರಿಯಾಕ್ಷನ್. ನಮ್ಮ ಲೈಫ್ನಲ್ಲಿ ಬರುವಂಥ ಪ್ರಾಬ್ಲಮ್ಸನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯವಿಲ್ಲ, ಏಕೆಂದರೆ ಆ ಪ್ರಾಬ್ಲಮ್ಸ್ ನಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಆದರೆ ನಮ್ಮ ಸ್ಟ್ರೆಸ್ಸನ್ನು ನಾವು ಅವಾಯ್ಡ್ ಮಾಡಬಹುದು, ಏಕೆಂದರೆ ಸ್ಟ್ರೆಸ್ ನಮ್ಮ ಕಂಟ್ರೋಲ್ನಲ್ಲಿ ಇರುತ್ತೆ. ಏಕೆಂದರೆ ನಾವು ನಮ್ಮೊಳಗೆ ಕ್ರಿಯೇಟ್ ಮಾಡ್ತಾ ಇರುವಂಥ ರಿಯಾಕ್ಷನ್ ಏನಿದೆ ಆ ರಿಯಾಕ್ಷನ್ನೇ ನಮ್ಮ ಸ್ಟ್ರೆಸ್. ಆದ್ದರಿಂದ ಭಾಳಷ್ಟು ಜನ ಏನು ತಿಳ್ಕೊಳ್ತೀವಿ, ಸ್ಟ್ರೆಸ್ ಅನ್ನೋದು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅಂತ ತಿಳ್ಕೊಳ್ತೀವಿ. ಆ ಥರ ಎಲ್ಲ ಸ್ಟ್ರೆಸ್ಸು ಇಂಟರ್ನಲ್ ಫ್ಯಾಕ್ಟರ್. ಸ್ಟ್ರೆಸ್ ಮೇಲೆ ನಮಗೆ ಕಂಪ್ಲೀಟ್ ಕಂಟ್ರೋಲ್ ಇದೆ. ಆದ್ದರಿಂದ ಸ್ಟ್ರೆಸ್ಸನ್ನು ನಾವು ಅವಾಯ್ಡ್ ಮಾಡಬಹುದು. ನಮ್ಮೊಳಗೆ ಸ್ಟ್ರೆಸ್ ಡೆವಲಪ್ ಆಗಲಿಕ್ಕೆ ಮತ್ತೊಂದು ಮೇನ್ ರೀಸನ್ ಯಾವುದಂದರೆ ನಮ್ಮ ಈ ಥಾಟ್ಸ್. ಒಂದು ಮ್ಯೂಸಿಕ್ ಪ್ಲೇಯರ್ ಇದೆ, ಅದರಲ್ಲಿ ನಮಗೆ ಇಷ್ಟವಾಗದೇ ಇರುವಂಥ ಯಾವುದಾದ್ರೂ ಹಾಡನ್ನು ನಾವು ಕಂಟಿನ್ಯೂಯಸ್ ಆಗಿ ರಿಪೀಟ್ ಮಾಡಿ ಪ್ಲೇ ಮಾಡಿದಾಗ ಏನಾಗುತ್ತೆ, ನಮಗೆ ಇರಿಟೇಟ್ ಆಗ್ತದೆ. ಅದೇ ರೀತಿ ನಮಗೆ ಇಷ್ಟವಾಗದೇ ಇರುವಂಥ ಒಂದು ನೆಗೆಟಿವ್ ಥಾಟನ್ನು ನಾವು ನಮ್ಮ ಮೈಂಡಲ್ಲಿ ಕೂಡ ರಿಪೀಟ್ ಮಾಡ್ತಾ ಪ್ಲೇ ಮಾಡಿದಾಗ ನಮಗೂ ಕೂಡ ನಮ್ಮ ಮೈಂಡಿಗೆ ಸ್ಟ್ರೆಸ್ ಆಗ್ತದೆ, ಇರಿಟೇಟ್ ಆಗ್ತದೆ. ನಮ್ಮ ಬಗ್ಗೆ ಯಾರಾದರೂ ಏನೋ ನೆಗೆಟಿವ್ ಕಮೆಂಟ್ಸ್ ಮಾಡಿದಾಗ ಅಥವಾ ನಾವು ಏನು ಪ್ಲ್ಯಾನ್ ಮಾಡಿರ್ತೀವಿ ಆ ಥರ ಆಗದೆ ಹೋದಾಗ ಅಥವಾ ನಮ್ಮ ಲೈಫ್ನಲ್ಲಿ ಏನೋ ಒಂದು ಕೆಟ್ಟ ಘಟನೆ ಆದರೆ ನಾವೇನು ಮಾಡ್ತೀವಿ, ಆ ಒಂದು ನೆಗೆಟಿವ್ ಥಾಟ್, ನೆಗೆಟಿವ್ ಮೆಮೊರಿಯನ್ನು ನಮ್ಮ ಮೈಂಡ್ನಲ್ಲಿ ಮತ್ತೆ ರಿಪೀಟ್ ಮಾಡ್ತಾ ಹೋಗ್ತೀವಿ. ನಾವು ಎಷ್ಟು ಸಲ ಅದನ್ನು ರಿಪೀಟ್ ಮಾಡ್ತೀವಿ ಅಷ್ಟು ನಮ್ಮಲ್ಲಿ ಸ್ಟ್ರೆಸ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಆದ್ದರಿಂದ ನಾವು ಸ್ಟ್ರೆಸ್ ಕಡಿಮೆ ಮಾಡಬೇಕಾದ್ರೆ ನಾವು ಹೇಗಾದರೂ ಮಾಡಿ ಆ ನೆಗೆಟಿವ್ ಥಾಟನ್ನು ರಿಲೀಸ್ ಮಾಡಲೇಬೇಕು. ಆ ನೆಗೆಟಿವ್ ಥಾಟನ್ನು ಎಷ್ಟು ಹೋಲ್ಡ್ ಮಾಡ್ತೀವಿ ಅಷ್ಟು ಅದು ನಮ್ಮ ಮೆಂಟಲ್ ಹೆಲ್ತ್ಗೆ
ಅಫೆಕ್ಟನ್ನು ಮಾಡ್ತದೆ. ನಮ್ಮಲ್ಲಿ ಸ್ಟ್ರೆಸ್ ಜಾಸ್ತಿ ಆಗಲಿಕ್ಕೆ ಮತ್ತೊಂದು ರೀಸನ್ ಏನಂದರೆ, ನಾವು ಬಹಳಷ್ಟು ಬೇಗನೆ ಪ್ರಾಬ್ಲಮ್ ಎದುರು ಸರೆಂಡರ್ ಆಗಿಬಿಡ್ತೀವಿ. ಈ ಪ್ರಾಬ್ಲಮ್ಗೆ ಯಾವುದೇ ಸೊಲ್ಯೂಷನ್ ಇಲ್ಲವೇ ಇಲ್ಲ, ಅಥವಾ ನನ್ನಿಂದ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡುಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂಥ ಕನ್ಕ್ಲೂಷನ್ಗೆ ಬಂದುಬಿಡ್ತೀವಿ. ಇಡೀ ಜಗತ್ತಿನಲ್ಲಿ ಎಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದ್ದೇ ಇರ್ತದೆ, ಆದರೆ ನಾವು ತಾಳ್ಮೆಯಿಂದ ಒಂದು ಪಾಸಿಟಿವ್ ಥಿಂಕಿಂಗ್ನಿಂದ ವಿಚಾರ ಮಾಡಿ ನೋಡಿದಾಗ ಆ ಸೊಲ್ಯೂಷನ್ ನಮ್ಮ ಕಣ್ಣಿಗೆ ಕಾಣಿಸ್ತದೆ. ನಮ್ಮಲ್ಲಿ ಸ್ಟ್ರೆಸ್ ಜಾಸ್ತಿ ಆಗಲಿಕ್ಕೆ ಮತ್ತೊಂದು ರೀಸನ್ ಏನೆಂದರೆ ರಾಂಗ್ ಎಕ್ಸ್ಪೆಕ್ಟೇಷನ್ಸ್. ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ನಮ್ಮ ಜೀವನದಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಬರಲೇಬಾರದು ಅಂತ. ಬಟ್ ಇದು ಪ್ರಾಕ್ಟಿಕಲಿ ಸಾಧ್ಯವೇ ಇಲ್ಲ. ಈಗ ಒಂದು ಪ್ಲೇಸ್ಗೆ ಹೋಗಬೇಕಾದ್ರೆ ನಾವು ಆ ದಾರಿಯಲ್ಲಿ ಒಂದು ಹೈವೇ ಬರ್ಬೋದು, ಅಥವಾ ಒಂದು ವರ್ಸ್ಟ್ ರೋಡ್ ಕೂಡ ಬರ್ಬೋದು. ಅದಕ್ಕೆ ನಾವು ಮೆಂಟಲಿ ರೆಡಿ ಆಗಿರ್ತೀವಿ. ಅದೇ ರೀತಿ ನಮ್ಮ ಈ ಲೈಫ್ ಕೂಡ ಒಂದು ಜರ್ನಿ ಇದ್ದ ಹಾಗೆ. ಈ ಜರ್ನಿಯಲ್ಲೂ ಕೂಡ ನಮಗೆ ಒಳ್ಳೆಯ ಘಟನೆಗಳು ಆಗ್ಬೋದು, ಕೆಟ್ಟ ಘಟನೆಗಳು ಆಗಬಹುದು, ಯಾವುದೇ ಪ್ರಾಬ್ಲಮ್ಸ್ ಕೂಡ ಬರ್ಬೋದು. ಅದಕ್ಕೆ ಯಾವುದಕ್ಕೂ ಕೂಡ ನಾವು ಮೊದಲೇ ಮೆಂಟಲಿ ಪ್ರಿಪೇರ್ಡ್ ಆಗಿದ್ದಾಗ ನಮಗೆ ಸ್ಟ್ರೆಸ್ ಆಗೋದು ಕಡಿಮೆ ಆಗ್ತದೆ. ನಮ್ಮಲ್ಲಿ ಡೆವಲಪ್ ಆಗ್ತಾ ಇರುವ ಈ ಸ್ಟ್ರೆಸ್ ಏನಿದೆ, ಇದು ಡಿಪೆಂಡ್ ಆಗಿರೋದು ನಮ್ಮ ರಿಯಾಕ್ಷನ್ ಮೇಲೆ. ನಮ್ಮ ರಿಯಾಕ್ಷನ್ ಡಿಪೆಂಡ್ ಆಗಿರುವುದು ನಮ್ಮ ಥಾಟ್ಸ್ ಮೇಲೆ. ಸೊ ನಾವು ಯಾವಾಗ ನಮ್ಮ ಥಿಂಕಿಂಗನ್ನು ಚೇಂಜ್ ಮಾಡ್ತೀವಿ, ಅದರಿಂದ ನಮ್ಮ ರಿಯಾಕ್ಷನ್ ಚೇಂಜ್ ಆಗುತ್ತೆ. ನಮ್ಮ ರಿಯಾಕ್ಷನ್ ಚೇಂಜ್ ಆದಾಗ ಡೆಫಿನೆಟ್ಲಿ ನಮ್ಮಲ್ಲಿ ಸ್ಟ್ರೆಸ್ ಡೆವಲಪ್ ಆಗೋದಿಲ್ಲ. ಆವಾಗ ನಾವು ನಮ್ಮ ಲೈಫ್ನಲ್ಲಿ ಏನೇ ಪ್ರಾಬ್ಲಮ್ಸ್ ಬರಲಿ, ಎಂಥ ಒಂದು ವರ್ಸ್ ಕಂಡೀಷನ್ ಬಂದರೂ ಕೂಡ ನಾವು ಯಾವಾಗಲೂ ನಗುತ್ತಾ ಸಮಾಧಾನದಿಂದ ಜೀರೋ ಸ್ಟ್ರೆಸ್ ಫ್ರೀ ಲೈಫನ್ನು ನಾವು ಬದುಕಬಹುದು. ಹ್ಯಾವ್ ಎ ಸ್ಟ್ರೆಸ್ ಫ್ರೀ ಲೈಫ್.